ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನ್ಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸ ವರೆಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 360ನೇ ನುಡಿ ಸ್ಮರಣೆ ನಮನ. ಇದು ಒಂದು ಕೂಡ ದೊಡ್ಡ ಘಟ್ಟ. ಈ 359 ನುಡಿ ಸ್ಮರಣೆ ಮಾಡಿಸಿದ ಒಂದು ಕೀರ್ತಿ ಭಾಗ್ಯ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ತಾ ಇದೆ. ಅವರು ಕೊಟ್ಟಿರ್ತಕ್ಕಂಥ ಪ್ರೇರಣೆ ಶಕ್ತಿ ಏನಿದೆ, ಅದರಿಂದ ನುಡಿ ಸ್ಮರಣೆ ನಿರಂತರವಾಗಿ ನಡೀತಾ ಇದೆ. ಈ ಕೆಲ ಗುರುಗಳ ದಾಸರ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ. ಹರಿವಾಯು ಗುರುಗಳ ಅನುಗ್ರಹ ಇದೇ ರೀತಿಯಲ್ಲಿ ಅಂತ ಹೇಳ್ತಾ, ಈ ಒಂದು ಭಾಗದಲ್ಲಿ ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ. ಅಂದರೆ ಈ ಅವರ ವಿಶೇಷತೆ ಅಂತ ಹೇಳಿದರೆ, ವಿಭುಧೇಂದ್ರ ತೀರ್ಥರು ಒಂದು ಸಾರಿ ತಮ್ಮ ಒಂದು ಮುಂದೆ ಯಾರಿಗೆ ನಾವು ಒಂದು ಪೀಠವನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೃಷ್ಣಾ ನದಿ ಕಡೆಗೆ ತೀರ್ಥಯಾತ್ರೆ ಹೋಗೋ ಕಾಲಕ್ಕೆ ಅವರಿಗೆ ಕಂಡದ್ದು ಶಿವಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಶಿವಪುರದಲ್ಲಿ ಕುಲಕರ್ಣಿ ಮನೆತನ, ಶಾನುಭೋಗ ಮನೆತನ ಅಂತ ಕೂಡ ಕರೀತಾರೆ. ಅಲ್ಲಿ ಅನಂತಪ್ಪ ಅಂತ ಹೇಳಿ ಅಲ್ಲಿಯ ವಾರಸುದಾರ. ಅವರಿಗೆ ಬ್ರಾಹ್ಮಣನಾದರೂ ಕೂಡ ಬ್ರಾಹ್ಮಣಿಕೆ ಬಹಳ ಗೊತ್ತಿದ್ದಿಲ್ಲ. ಆ ಜನಿವಾರನ್ನು ಉಂಬೋದ್ವಾರ ಅಂತ ಹೇಳಿ ಇಟ್ಕೊಂಡಿದ್ದ. ಊಟ ಆದ್ಕೊಳ್ಳಿ ಮತ್ತು ಅದು ಗೂಟಿಸಿ ಹಾಕೋದು. ತನ್ನ ಕೃಷಿಯಲ್ಲೇ ಬಹಳ ಆಸಕ್ತಿ. ಎಷ್ಟು ತನ್ನ ಕಾಯಕವೇ ಕೈಲಾಸ ಅಂತ ಹೇಳಿ ಏನಿದೆ, ಅಂತಹ ಒಂದು ತನ್ನ ಕೃಷಿ ಬಗ್ಗೆ ಬಹಳ ಮಹತ್ವ ಕೊಟ್ಟು ಪ್ರತಿನಿತ್ಯ ಕಾರ್ಯಗಳನ್ನು ನಡೆಸ್ತಾ ಇದೆ. ಆ ಅನಂತಪ್ಪಗೆ ಒಬ್ಬ ಅಕ್ಕ, ಭಾಗಮ್ಮ ಅಂತ ಅಕ್ಕ. ಅಲ್ಲಿರೋ ಕಾಲಕ್ಕೆ ಅದೇ ಗ್ರಾಮದ ಮೇಲೆ ಇವರು ಹೊಂಟಾಗಿ ಹೇಳಿದರು, ಇಲ್ಲೊಬ್ಬ ಶಾನುಭೋಗರಿದ್ದಾರೆ ಅನಂತಪ್ಪ ಅಂತೇಳಿ. ಅತ್ಯಂತ ಸಾತ್ವಿಕ, ಎಲ್ಲ ಅವಧೂತ, ಎಲ್ಲ ಕರೆ, ಸ್ವಲ್ಪ ಬ್ರಾಹ್ಮಣಿಕೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದಾಗ ಅವರಂದರು, ಈ ವ್ಯಕ್ತಿನೇ ನಮಗೆ ಮುಂದಿನ ಪೀಠಕ್ಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಅವರು ಆರಿಸ್ಕೊಂಡ್ರು. ಯಾಕಂತ ಹೇಳಿದರೆ ಅವರು ಬಂದು ಅವನಿಗೆ ಅನಂತಪ್ಪನ ಭೇಟಿಯಾಗಿ ಅನಂತಪ್ಪಗ ಹೆಸರು ಗೋತ್ರ ಕೇಳಿದ್ರು. ಏನು ಹೆಸರು ಬಿಟ್ಟರೆ ಇನ್ನೊಂದು ಏನೂ ಗೊತ್ತಿಲ್ಲ. ಆವಾಗ ಅವರೇ ವಿಭುಧೇಂದ್ರ ತೀರ್ಥರೇ ಅವರಿಗೆ ಸಂಧ್ಯಾವಂದನ ಕಲಿಸಿ ಯಾವ ರೀತಿ ದೇವರು ಪೂಜೆ ಮಾಡಬೇಕು ಅನ್ನೋದು ಅಷ್ಟೇ ಕಲಿಸಿ ಹೇಳಿ ಅವರಿಗೆ ನರಸಿಂಹ ಸಾಲಿಗ್ರಾಮವನ್ನು ಕೊಟ್ಟರು. ಇದಕ್ಕೆ ಪ್ರತಿನಿತ್ಯ ಒಂದು ಸೇರು ಹೂರ್ಣ ನೈವೇದ್ಯ ಮಾಡಬೇಕು ಅಂತ ಕೇಳಿದಾಗ ನೈವೇದ್ಯ ಅಂದರೆ ಏನೂ ಕೂಡ ಗೊತ್ತಿಲ್ಲ ಅವರಿಗೆ. ಇಲ್ಲ, ಇದನ್ನು ತಿನ್ನಿಸ್ಬೇಕು ಆ ನರಸಿಂಹದೇವರಿಗೆ ಅಂತ ಹೇಳಿದಾಗ ಹೇಳಿ ಹೋಗ್ಬಿಟ್ರು. ಮತ್ತು ನಾನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರ್ತೀನಿ, ಮತ್ತು ಇದೇ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಆ ಗುರುಗಳು ಹೇಳಿದ ಪ್ರಕಾರ ಭಾಳ ನಿಷ್ಠೆಯಿಂದ ಪೂಜೆ ಮಾಡಿ ಆ ಅಕ್ಕ ಭಾಗಮ್ಮ ಮಾಡಿರ್ತಕ್ಕಂಥ ಹೂರ್ಣವನ್ನು ನರಸಿಂಹದೇವರ ಸಲಿಕನಾಮಕ್ಕೆ ತಿನ್ನಿಸಂತ ತಿನ್ನಲಿಲ್ಲ. ಹೇಳಿದರು, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ, ನೀವು ತಿನ್ನಲಿಕ್ಕೆ ನಾನು ಇದಕ್ಕೆ ತಲೆ ಹೊಡ್ಕೊಂಡು ಸಾಯ್ತೀನಿ ಅಂತ ಹೇಳಿದಾಗ ಸಾಕ್ಷಾತ್ ನರಸಿಂಹದೇವರೇ ಬಾಯಿ ತೆಗೆದು ಅದೆಷ್ಟು ಹೂರ್ಣ ಸ್ವೀಕಾರ ಮಾಡಿದರು. ಭಾಗಮ್ಮ ಕೇಳ್ತಾಳೆ, ನೈವೇದ್ಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಹೂರ್ಣ ಏನು ಮಾಡಿದೆ ಅಂತ ಕೇಳಿದಾಗ ನರಸಿಂಹದೇವರು ತಿಂದರು ಅಂತ ಹೇಳಿದ್ದು. ಆಕೆಗೆ ನಂಬೋದು ಬಿಡೋದು ಗೊತ್ತಾಗಲಿಲ್ಲ. ಆದರೆ ತಮ್ಮನ ಮೇಲೆ ವಿಶ್ವಾಸ ಇತ್ತು. ಅವನು ಏನು ಹಿಡಿತಾನೆ ಕೆಲಸ ಅದು ಮಾತ್ರ ಪರಿಪೂರ್ಣವಾಗ್ತದೆ. ಬಹುಶಃ ನರಸಿಂಹದೇವರು ತಿಂದಿರಬಹುದು ಅಂತ ಭಾವನೆ ಮಾಡಿದ್ಲು. ಅದೇ ರೀತಿಯಾಗಿ ವಿಭುಧೇಂದ್ರ ತೀರ್ಥರು ಮತ್ತೆ ಅದೇ ಗ್ರಾಮಕ್ಕೆ ಬಂದಾಗ ಅವ್ರು ಕೇಳಿದ್ರು, ಏನಪ್ಪ ನರಸಿಂಹದೇವರು ಹೇಗಿದ್ದಾರೆ, ನೈವೇದ್ಯ ನಡೀತಾ ಇದೆ, ತಿಂತಾ ಇದ್ದಾರೆ ಅಂತ ಕೇಳಿದ. ಗುರುಗಳೇ, ಒಂದು ದಿನ ಬಿಡ್ತಾ ಇಲ್ಲ, ನಮಗೂ ಕೂಡ ಉಳಿಸ್ತಾ ಇಲ್ಲ, ಒಂದು ಚೂರು ಉಳಿಸ್ತಾ ಇಲ್ಲ, ಓಷ್ಟು ಒಂದು ಸೇರು ಹೂರ್ಣ ತಿಂತಾನೆ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ, ಎಂಥ ಭಾಗ್ಯವಂತನೇನು, ಇಷ್ಟು ನಾವು ಪೂಜೆ ಮಾಡಿ, ನಾವು ಸಂಸ್ಥಾನ ಪೂಜೆ ಮಾಡಿ ಒಂದು ಯತಿ ಶ್ರೇಷ್ಠರಾದರೂ ಕೂಡ ನಮಗೆ ನರಸಿಂಹ ದೇವರ ದರ್ಶನ ನಮಗೆ ಆಗಲಿಲ್ಲ ಅಂತ ಹೇಳಿದಾಗ, ತೋರಿಸು ಅಂತ ಹೇಳಿದಾಗ ಗುರುಗಳ ಎದುರಿಗೆ ತೋರಿಸಿದ. ಅವಾಗ ಗುರುಗಳ ಎದುರಿಗೆ ಮತ್ತೆ ಬಂದಾಗ ಅದು ಬಾಯಿ ಬಿಡಲಿಲ್ಲ. ಅವಾಗೊಂದು ಗುರುಗಳ ಎದುರಿಗೆ ನಾನು ಮರ್ಯಾದೆ ಕಳಿಬೇಡ ಅಂತ ಹೇಳಿದಾಗ ಮತ್ತೆ ಅದು ಬಾಯಿ ತೆಗೆಯಿತು. ಆ ಗುರುಗಳ ವಿಭುಧೇಂದ್ರ ತೀರ್ಥರ ಎದುರಿಗೆ ಅಂಥ ಹೂರ್ಣವನ್ನು ನರಸಿಂಹದೇವರಿಗೆ ನೈವೇದ್ಯ ಮಾಡಿದ್ದು ಕಣ್ಣಾರೆ ನೋಡಿದವರು ಇಬ್ಬರು. ಒಂದು ವಿಭುಧೇಂದ್ರ ತೀರ್ಥರು ಆದರೆ ಇನ್ನೊಬ್ಬರು ಅನಂತಪ್ಪನ ಅಕ್ಕ ಭಾಗ್ಯಮ್ಮ. ಬಹಳ ಸಂತೋಷ ಆಯಿತು. ಹೇಳಿದರು, ಮುಂದಿನ ಪೀಠಾಧಿಪತಿಗಳು ಅಂತ ಹೇಳಿ ಅವರಿಗೆ ಆಶ್ರಮ ಕೊಟ್ಟರು. ಆಶ್ರಮ ಕೊಟ್ಟು ಜಿತಾಮಿತ್ರರು ಅಂತ ಹೇಳಿ ಅವರಿಗೆ ಹೆಸರು ಕೊಟ್ಟರು. ಆ ಜಿತಾಮಿತ್ರರು ಆ ವಿಭುಧೇಂದ್ರ ತೀರ್ಥರ ಗರಡಿಯಲ್ಲಿ ಬೆಳೆದು ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ಎಲ್ಲ ಸರ್ವ ವೇದ ಅಧ್ಯಯನ ಕೂಡ ಆ ವಿಭುಧೇಂದ್ರ ತೀರ್ಥರಲ್ಲಿ ಮಾಡಿದರು. ಅದ್ವಿತೀಯ ಪಾಂಡಿತ್ಯ. ಅವರು ಕೂಡ ಶಿಷ್ಯ ಸಂಪತ್ತನ್ನು ಬೆಳೆಸಿಗೋಸ್ಕರ ಅಲ್ಲಿ ಒಂದು ಕೃಷ್ಣಾ ನದಿಯ ದಂಡಿಗೆ ಒಂದು ಗಡ್ಡೆ ಅಂತ ಕರೀತಾರೆ ಇವತ್ತಿಗೆ. ಅದಕ್ಕೆ ನಡುಗಡ್ಡೆ, ಅದು ಸುತ್ತಮುತ್ತ ನೀರು, ಅಲ್ಲಿ ನಡುಗಡ್ಡಿದೆ. ಒಂದು ಕಡೆ ಶಿವಪುರಕ್ಕೆ ಹಾದಿ ಇದೆ, ಒಂದು ಕಡೆ ಕಾಡ್ಲೂರಿಗೆ ಹೋಗ್ತಾ ಇದೆ. ಈಗ ಬ್ರಿಡ್ಜ್ ಆಗಿದೆ. ಅಂದರೆ ಕೃಷ್ಣಾ ಇದರಿಂದ ಸಾಧಾರಣ ಒಂದು 10 ಕಿಲೋಮೀಟ್ರ್ ಒಳಗೆ ಈ ಒಂದು
ಪ್ರದೇಶ ಇದೆ, ಶಕ್ತಿನಗರದಿಂದ ಕೂಡ ಅಲ್ಲಿ ಹೋಗ್ಬೋದು. ಅಂಥ ಒಂದು ಗೋನದ ವೃಕ್ಷದ ಕೆಳಗೆ ಅವರು ತಮ್ಮ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದರು. ಒಂದು ಸಾರಿ ಕೃಷ್ಣಾ ನದಿ ಪ್ರವಾಹ ಬಂದುಬಿಡಿತು, ಶಿಷ್ಯರು ಪಾರಾಗಿ ಬಂದರು. ಅದು ಪ್ರವಾಹ 7 ದಿನ ಆದರೂ ನಿಲ್ಲಿಲ್ಲ. 7 ದಿನ ನಿಂತ ಮೇಲೆ ಜಿತಾಮಿತ್ರರಿಗೆ ಹಚ್ಚಿರ್ತಕ್ಕಂಥ ಇದಕ್ಕೂ ಗೋಪಿಚಂದ್ರನು ಕೂಡ ಹೋಗಿದ್ದಿಲ್ಲ. ಅಂಥ ಮಹಾನುಭಾವರು. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಸಾರಿ ಮತ್ತೆ ಪಾಠ ಹೇಳೋ ಕಾಲಕ್ಕೆ ಸಂಪೂರ್ಣ ಬಂತು. ಶಿಷ್ಯರು ಎಲ್ಲರೂ ಬಂದು ಶಿಷ್ಯರು ಹೇಳಿದರು, ಈಗ ನೀವು ಹೋಗಿಬಿಡಿ, ಮುಂದೆ ನಾನು 7 ದಿನ ಇಲ್ಲಿ ಇರೋಲ್ಲ. ಮುಂದೆ ಇಲ್ಲಿ ಒಂದು ಗೋನದ ವೃಕ್ಷದ ಕೆಳಗೆ ನಾನು ಹೇಳಿದ್ದೀನಿ, ಅದೇ ವೃಕ್ಷಕ್ಕೆ ನೀವು ಅಲಂಕಾರ ಎಲ್ಲ ಮಾಡಿ. ವಿಷಯ ಯಾಕಂತ ಹೇಳಿದ್ರೆ ವೃಂದಾವನ ನಮಗೆ ಯತಿಗಳ ಒಂದು ತಮ್ಮ ದೇಹ ಬಿಡೋ ಕಾಲಕ್ಕೆ ವೃಂದಾವನ ಅಂಥೇಳಿ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಅದರ ಹೇಳಿದ್ರೆ ವೃಂದಾವನ ನನಗೇನು ಬೇಡ, ಆ ಗೋನದ ವೃಕ್ಷದಲ್ಲೇ ನಾನು ಸನ್ನಿಧಾನ ಆಗಿರ್ತೀನಿ. ಯಾರು ಬಂದು ಸೇವೆ ಮಾಡಿದರೆ ಅವರಿಗೆ ಅನುಗ್ರಹ ಮಾಡುತ್ತಾ ತಾವೆಲ್ಲರೂ ಆರಾಧನೆ ಮಾಡಬೇಕಂತ ಕೇಳ್ಕೊಂಡಾಗ ಇವತ್ತಿಗೂ ಅಲ್ಲಿ ವೈಭವದಿಂದ ಆರಾಧನೆ ಆಗ್ತಾ ಇದೆ. ಪ್ರತಿನಿತ್ಯ 5,000 ಜನ ಅಲ್ಲಿ ಭೋಜನ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅಲ್ಲಿ ಭಕ್ತರು ಜಿತಾಮಿತ್ರದ ವಂಶಿಕರು ಕೂಡ ಅಲ್ಲಿದ್ದಾರೆ. ಆ ಶಿವಪುರದಲ್ಲಿ ಅವರು, ಅವರ ಬೀಗರು, ಆಮೇಲೆ ರಾಚೂರಿನ ಜನರು, ಶಕ್ತಿನಗರ ಜನರು, ಸುತ್ತಮುತ್ತಲಿನ ಜನರು ದೊಡ್ಡ ತಮ್ಮ ಮನೆಯಲ್ಲಿ ಒಂದು ಹಬ್ಬ ಮಾಡಿದರೆ ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಪದಾರ್ಥಗಳು ಮಾಡಿ ಆ ಭಗವಂತನ ಜಿತಾಮಿತ್ರರಿಗೆ ಅರ್ಪಣೆ ಮಾಡ್ತಕ್ಕಂಥ ನೋಡೋದೇ ಒಂದು ಭಾಗ್ಯ. ಸಾಯಂಕಾಲ 5 ಗಂಟೆವರೆಗೆ ಅಲ್ಲಿ ಯಾರ್ಯಾರು ಇರೋದಿಲ್ಲ. 5 ಗಂಟೆ ನಂತರ ಅಲ್ಲಿ ಅಡಿಗೆ ಪ್ರಾರಂಭವಾಗ್ತದೆ. ಅದು ಏನು ನೋವು ಸಾಧಾರಣ 6 ಗಂಟೆಗೆ ಅಲ್ಲಿ ಭೋಜನ ನಡ್ತಕ್ಕಂಥದ್ದು ಒಂದು ಪದ್ಧತಿ. ಆ ನದಿಯ ನೀರು ತಗೊಂಡೇ ಅಡಿಗೆ ಮಾಡ್ತಾರೆ, ಅಲ್ಲೇ ಪಾತ್ರೆ ತೊಳಿತಾರೆ. ಅಲ್ಲಿ ಕೂಡ್ತಕ್ಕಂಥ ಉಸುಗಿನಲ್ಲಿ ಎಲ್ಲರೂ ಭೋಜನ ಸ್ವೀಕಾರ ಮಾಡ್ತಾರೆ. ಅದನ್ನು ನೋಡಿದರೆ ನಿಜವಾಗಲೂ ಜೀವನದಲ್ಲಿ ಒಂದು ಸಾರಿಯಾದರೂ ಆ ಜಿತಾಮಿತ್ರರ ಗಡ್ಡೆ, ಆ ಜಿತಾಮಿತ್ರರ ಸನ್ನಿಧಾನ, ಆ ಒಂದು ಕೃಷ್ಣಾ ನದಿಯ ದಂಡೆ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಿದರೆ ಅದು ಜಿತಾಮಿತ್ರರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ. ಅವರು ತಪಸ್ಸಿಗಾಗಿ ಹೋಗಬೇಕಾದ್ರೆ ಅಲ್ಲೇ ಕೂತು ತಪಸ್ಸು ಮಾಡಿದ್ರು. ಅಂತಹ ದಿವ್ಯ ಸನ್ನಿಧಾನ ಅಂತ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಅತ್ಯಂತ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಇವರಾದ ನಂತರ ರಘುನಂದನ ತೀರ್ಥರು ಬಂದರು, ಸುರೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು. ಅಂದರೆ ರಾಘವೇಂದ್ರ ಸ್ವಾಮಿಗಳಿಗಿಂತ 6 ತಲೆಮಾರು ದೊಡ್ಡವರಿರ್ತಕ್ಕಂಥ ಜಿತಾಮಿತ್ರರ ಸ್ಮರಣೆ ನಾವು ಮಾಡಿದರೆ ಸಾಕು, ನಮ್ಮಲ್ಲಿ ಜಿತಾಮಿತ್ರತ್ವ ನಮ್ಮಲ್ಲಿ ಬರ್ತಾ ಇದೆ ಅಂತ ಒಂದು ಶಕ್ತಿ ಬರ್ತಾ ಇದೆ. ಅವರನ್ನು ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಧನುರ್ಮಾಸ ಕೂಡ ಪ್ರಾರಂಭವಾಗ್ತಾ ಇದೆ. ಧನುರ್ಮಾಸ ಅಂತ ಹೇಳಿದರೆ ಸೂರ್ಯ ಉದಯ ಆಗೋದ್ರೊಳಗಾಗಿ ಹುಗ್ಗಿ ನೈವೇದ್ಯ ಆ ಭಗವಂತನಿಗೆ ಮಾಡಬೇಕು. ಆ ಹರಿವಾಯು ಗುರುಗಳಿಗೆ ಮಾಡಿ ಆ ಸೂರ್ಯ ಉದಯ ಆಗರೊಳಗಾಗಿ ಎಲ್ಲರೂ ಭೋಜನ ಸ್ವೀಕಾರ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ. 1 ತಿಂಗಳು ನಿರಂತರವಾಗಿ ಸೂರ್ಯ ಧನುರ್ ರಾಶಿಯಲ್ಲಿ ಬಂದಾಗ ಧನುರ್ಮಾಸ ಉಂಟಾಗ್ತಕ್ಕಂಥ ಒಂದು ಪರ್ವಕಾಲ, ಅತ್ಯಂತ ಶ್ರೇಷ್ಠ ಕಾಲ. ಅದು ಶೂನ್ಯ ಮಾಸ ಅಂತ ಕರೀತಾರೆ. ಶೂನ್ಯ ಮಾಸ ಅಂತ ಹೇಳಿದ್ರೆ ಅಂದರೆ ಎಲ್ಲರೂ ಇದ್ದ ಸ್ಥಳದಲ್ಲೇ ಇದ್ದು ಭಗವಂತನಿಗೆ ಸೂರ್ಯ ಉದಯ ಆಗ ಮುಂಚೆ ನೈವೇದ್ಯ ಏನು ಮಾಡ್ತಾರೆ ಅದಂಥ ಪರ್ವಕಾಲ ಯಾವುದಿಲ್ಲ. ಆ ಒಂದು ಕಾಲದಲ್ಲಿ ನೀವೇನು ಮನಸ್ಸು ಮಾಡ್ತೀರಿ ಭಗವಂತ ತನ್ನ ಕೊಡ್ತಾನೆ. ಯಾಕಂದರೆ ಒಂದೇ ಕಡೆ ಮಲ್ಕೊಂಡಿರ್ತಾರೆ. ಆ ನೈವೇದ್ಯ ಆಗ್ತಕ್ಕಂಥ ಒಂದು ಪರ್ವಕಾಲ. ಆ ಧನುರ್ಮಾಸವನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ 1 ತಿಂಗಳ ಕಾಲ ಅಂದರೆ ಸಂಕ್ರಮಣದಲ್ಲಿ ಅದು ಮುಗಿತಾ ಇದೆ. ಸಂಕ್ರಮಣ ನಂತರ ಮುಂದಿನ ಕೆಲಸಗಳು ಅದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಗುರು ಶಿಷ್ಯ ವಿಠ್ಠಲರ ಬಗ್ಗೆ, ಯಾಕಂದರೆ ಈಗ ಕೂಡ ಆರಾಧನೆ ಬಂದಿದೆ, ಅದು ಕೂಡ ಅಮಾವಾಸ್ಯೆ ಇದೆ ಅಂದರೆ ಹೇಳಿದೆ ಗುರು ಶಿಷ್ಯ ವಿಠ್ಠಲರ ಬಗ್ಗೆ ವಿಶೇಷ ಮಾಹಿತಿಯನ್ನು ಆ 361ನೇ ನುಡಿ ಸ್ಮರಣೆಯಲ್ಲಿ ನೀವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ 360ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ, ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.